ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು UPSC 2025ಕ್ಕೆ ಯಾರೆಲ್ಲ ಎಕ್ಸಾಮಿನೇಷನ್ಸ್ ಅನ್ನ ಬರೀಬೇಕು ಅಂತ ಅನ್ಕೊಂಡಿದ್ದೀರಾ ಅಂತವರಿಗೆ ಒಂದು ಸ್ಟ್ರಾಟಜಿಯನ್ನ ನೋಡ್ತಾ ಹೋಗೋಣ. 2025ಕ್ಕೆ ಎಕ್ಸಾಮಿನೇಷನ್ಸ್ ಅನ್ನ ಬರೀಬೇಕು ಅಂತ ಒಂದು ಗೋಲ್ ಅನ್ನ ಸೆಟ್ ಮಾಡ್ಕೊಂಡವರು ಏನೆಲ್ಲ ಅಬ್ಸರ್ವೇಷನ್ ಅನ್ನ ಮಾಡಬೇಕು. ಸ್ಟಡಿ ಒಂದ್ ಕಡೆ ಆದ್ರೆ ಕೆಲವೊಂದಿಷ್ಟನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಏನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನೋಡ್ತಾ ಹೋಗೋಣ, ಯಾವ ತರ ಇರಬೇಕಾಗತ್ತೆ, ಏನೆಲ್ಲ ನಾವು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಅನ್ನೋದನ್ನ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ UPSC ಕ್ಯಾಲೆಂಡರ್ ಬಿಡುಗಡೆ ಮಾಡಿದೆ. ಅಂದ್ರೆ UPSCಯಲ್ಲಿ ಯಾವೆಲ್ಲ ಎಕ್ಸಾಮಿನೇಷನ್ಸ್ ಅನ್ನ ಯಾವಾಗ ಕಾಲ್ಫಾರ್ಮ್ ಮಾಡುತ್ತೆ, ಯಾವಾಗ ಎಕ್ಸಾಮಿನೇಷನ್ಸ್ ಇರುತ್ತೆ, ಏನು ಅನ್ನುವಂಥದ್ದು ಎಲ್ಲ ಡೀಟೇಲ್ಸ್ ಆಗಿ ಈಗಾಗಲೇ ಕ್ಯಾಲೆಂಡರ್ ಬಿಡುಗಡೆ ಮಾಡಿದೆ. ಸೊ ಆ ಪ್ರಕಾರವಾಗಿ CSE ಎಕ್ಸಾಮಿನೇಷನ್ಸ್ಗೆ ಸಂಬಂಧಪಟ್ಟಾಗೆ ನೋಡೋದಾದ್ರೆ 2025ರಲ್ಲಿ ಕಾಲ್ಫಾರ್ಮ್ ಆಗುವಂಥದ್ದು, ಇವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಕಾಲ್ಫಾರ್ಮ್ ಆಗುವಂಥದ್ದು ಜನವರಿ 22ಕ್ಕೆ ಕಾಲ್ಫಾರ್ಮ್ ಆಗುತ್ತೆ. ಹಾಗಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಇರುವಂಥದ್ದು ಮೇ 26, 2025ಕ್ಕೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಇನ್ನು ಮೇನ್ಸ್ ಎಕ್ಸಾಮಿನೇಷನ್ಸು ಆಗಸ್ಟ್ ತಿಂಗಳಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಇದು ಕ್ಯಾಲೆಂಡರ್ ಅಲ್ಲಿ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಆಲ್ಮೋಸ್ಟ್ 99% ಇದೇ ಡೇಟ್ ಇರುತ್ತೆ. ಇನ್ ಕೇಸ್ ಏನಾದ್ರೂ ಸ್ವಲ್ಪ ಬದಲಾವಣೆ ಆದ್ರೆ ಅಷ್ಟೇ ಬದಲಾವಣೆ ಆಗ್ತಿರತ್ತೆ. ಅಂದ್ರೆ ಈ ಸರಿ ಎಲೆಕ್ಷನ್ ಬಂದಿರೋದ್ರಿಂದ ಸ್ವಲ್ಪ ಬದಲಾವಣೆ ಆಯ್ತಲ್ಲ, ಸೊ ಆ ತರ ನೀವು ಈ ವರ್ಷದ ಒಂದು ನೋಟಿಫಿಕೇಶನ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಪ್ರಿಪರೇಷನ್ ಅನ್ನ ನಡೆಸ್ಕೋಬೇಕಾಗತ್ತೆ. ಕಾಲ್ಫಾರ್ಮ್ ಆದ್ಮೇಲೆ OTR ಅನ್ನ ಮಾಡ್ಕೋಬೇಕಾಗತ್ತೆ, ಅದು ಹೊಸದಾಗಿ ಅಪ್ಲಿಕೇಶನ್ ಹಾಕುವಂತವ್ರಿಗೆ. ಬಟ್ ಅದಕ್ಕಿಂತ ಮುಂಚೆ, ಅಂದ್ರೆ ಕಾಲ್ಫಾರ್ಮ್ ಆಗೋಕ್ಕಿಂತ ಮುಂಚೆ ನೀವು ಯಾವ ತರ ರೆಡಿ ಇರಬೇಕು ಅಂತ ಹೇಳಿದ್ರೆ, ಈ ವರ್ಷದ ಒಂದು ಹೊಸ ಅಪ್ಡೇಟ್ ಪ್ರಕಾರ ಫೋಟೋ ನೀವಾಗಿರ್ಬೇಕು. ಅಂದ್ರೆ 10 days ಬಿಫೋರಿನ ಫೋಟೋ ಆಗಿರ್ಬೇಕು ಅನ್ನುವಂಥದ್ದು ಹೊಸ ಅಪ್ಡೇಟ್ ಆಗಿತ್ತು. ಹಾಗಾದ್ರೆ ಜನವರಿ 22ಕ್ಕೆ ಕಾಲ್ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ 1-2 ದಿನ ಮುಂಚೆ ನೀವು ಫೋಟೋವನ್ನ ತೆಗೆಸಿಟ್ಕೊಂಡ್ರೆ ಸಾಕಾಗತ್ತೆ. ಹಾಗೇನೆ ನೀವು ಯಾವ ಕೆಟಗರಿಗೆ ಒಳಪಡ್ತೀರಾ, ಅಂದ್ರೆ OBC, SC, ST, PW ಯಾವ ಕೆಟಗರಿಗೆ ಒಳಪಡ್ತೀರಾ ಅದ್ರದ್ದು ಸರ್ಟಿಫಿಕೇಟ್ ಕೂಡ ನೀವು ಮೊದಲೇ ತೆಗೆಸಿಟ್ಕೊಂಡ್ರೆ ಬೆಟರ್. ಸೊ SC ಕ್ಯಾಲೆಂಡರ್ ಅಲ್ಲಿ ಬಿಡುಗಡೆ ಮಾಡಿರೋ ಪ್ರಕಾರ 99% ಇದೇ ಡೇಟೇ ಇರುತ್ತೆ. ನೀವು ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು 1 ವರ್ಷ ಸಂಪೂರ್ಣವಾದಂತ ಟೈಮ್ ಸಿಗ್ತಾ ಇದೆ. ಇವಾಗ ಮೇ ತಿಂಗಳು, ಮೇ 26ಕ್ಕೆ ಎಕ್ಸಾಮಿನೇಷನ್ಸ್ ಇರುವಂತದ್ದು. 1 ವರ್ಷ ಸಂಪೂರ್ಣವಾಗಿ ನಿಮಗೆ ಟೈಮ್ ಸಿಗ್ತಾ ಇದೆ. ಈ 1 ವರ್ಷದಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಮ ಸ್ಟ್ರಾಟಜಿಯನ್ನ ಹಾಕೊಂಡ್ಬಿಟ್ಟು ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. 1 ವರ್ಷ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ಆಲ್ರೆಡಿ ನೀವು ಪ್ರಿಪ್ರೇಷನ್ ಅನ್ನ ನಡೆಸಿದ್ರಿ ಅಥವಾ NCERT ಬುಕ್ ಅಥವಾ ಸ್ಟ್ಯಾಂಡರ್ಡ್ ಬುಕ್ಗಳನ್ನ ನೀವು ಓದ್ತಾ ಇದ್ರಿ ಅಂತಂದ್ರೆ ಇನ್ನ ಈಸಿ. ಯಾವ ತರ ನಾವು ಮಾಡ್ತಾ ಹೋಗೋದು ಅಂತ ನೋಡೋದಾದ್ರೆ, UPSC ಕ್ಯಾಲೆಂಡರ್ ಬಿಡುಗಡೆ ಮಾಡಿರೋ ಪ್ರಕಾರವಾಗಿ ನಾವು UPSC ಅಂಡರ್ ಅಲ್ಲಿ ಸಾಕಷ್ಟು ಎಕ್ಸಾಮಿನೇಷನ್ಸ್ ಅನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ. ನಾವು CSE ಎಕ್ಸಾಮಿನೇಷನ್ಸ್ಗೆ ಮಾತ್ರ ನಾವು ನೋಡ್ತಾ ಇರ್ತೀವಿ. ಬಟ್ ನಮ್ಮ ಕನ್ನಡಿಗರಿಗೆ ಇನ್ನೂ ಸಾಕಷ್ಟು ಅವಕಾಶ ಇದಾವೆ. ಸೊ ಅವನ್ನ ನಾವು ನೋಡೋದಾದ್ರೆ UPSC ಅಂಡರ್ ಅಲ್ಲಿ ಬರುವಂತ ಯಾವೆಲ್ಲ ಎಕ್ಸಾಮ್ಗೆ ನಾವು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ, ಸೈಂಟಿಸ್ಟ್ ಎಕ್ಸಾಮಿನೇಷನ್ಸ್ ಅಂತ ಕರೀತಾರೆ UPSC ಅಲ್ಲಿ. ಸೊ ಅವುಗಳಿಗೆ ನೀವು ಬರಿಬಹುದು. ಇನ್ನ CDS ಎಕ್ಸಾಮಿನೇಷನ್ಸ್ ಅನ್ನ ಕರೀತಾ ಇರ್ತಾರೆ, ಸೊ ಅದಕ್ಕೆ ಬರಿಬಹುದು. NDA ಮತ್ತು NA ಎಕ್ಸಾಮಿನೇಷನ್ಸ್ ಅನ್ನ ಕರೀತಿರ್ತಾರೆ, ಸೊ ಅದಕ್ಕೆ ಬರಿಬಹುದು. ನೆಕ್ಸ್ಟ್ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಅಂತ ಕರೀತಿರ್ತಾರೆ, ಸೊ ಅದಕ್ಕೆ ಬರಿಬಹುದು. ಮೆಡಿಕಲ್ ಸರ್ವಿಸಸ್ ಅದಕ್ಕೂ ಕೂಡ ಕರೀತಿರ್ತಾರೆ, ಸೊ ನೋಡ್ತಾ ಹೋಗ್ಬೋದು. ಹಾಗೇನೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಇದಕ್ಕೂ ಕೂಡ ಕಾಲ್ಫಾರ್ಮ್ ಆಗ್ತಾ ಇರುತ್ತೆ. ಈ UPSC ಅಂಡರ್ ಅಲ್ಲೇನೆ ಬರುವಂತದ್ದು. ಈ ಕ್ಯಾಲೆಂಡರ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಯಾವಾಗೆಲ್ಲ ಕಾಲ್ಫಾರ್ಮ್ ಆಗುತ್ತೆ, ಯಾವಾಗೆಲ್ಲ ಎಕ್ಸಾಮಿನೇಷನ್ಸ್ ಇದಾವೆ ಅಂತ. ಸೊ ನಿಮ್ಗೆ ಅಲ್ಲಿ ಕ್ವಾಲಿಫಿಕೇಶನ್ ಕೂಡ ಗೊತ್ತಾಗತ್ತೆ. ನಿಮ್ಗೆ ಇವಾಗ ನೀವು ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಅನ್ನ ಬರೀಬೇಕು ಅಂದ್ರೆ ನಿಮ್ದು ಇಂಜಿನಿಯರಿಂಗ್ ಮುಗ್ದಿರ್ಬೇಕು ಅಂತ ಅಲ್ವಾ. ಸೊ ಹಾಗೇನೆ ನಿಮ್ಗೆ ಯಾವ ಎಕ್ಸಾಮಿನೇಷನ್ಸ್ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಸೊ ನೀವು ಅಪ್ಲೈ ಮಾಡ್ಕೊಂಡ್ಬಿಟ್ಟು CSE ಎಕ್ಸಾಮ್ ಜೊತೆಗೆ ಬೇರೆ ಎಕ್ಸಾಮ್ ಅನ್ನು ಕೂಡ UPSC ಅಂಡರ್ ಅಲ್ಲಿ ಬರುವಂತ ಯಾವುದೇ ಎಕ್ಸಾಮ್ ಅನ್ನು ಕೂಡ ನೀವು ಕ್ರಾಕ್ ಮಾಡ್ಕೋಬಹುದು. ಸೊ ಇದೊಂದು ಅವಕಾಶ ಇದೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಹಾಗೇನೆ ಇವಾಗ CSE ಎಕ್ಸಾಮಿನೇಷನ್ಸ್ಗೆ ಪ್ರಿಪರೇಷನ್ ಅನ್ನ ನಡೆಸ್ತಾ ಇರುವಂತವರಿಗೆ 25ಕ್ಕೆ ಬರೀಬೇಕು ಅಂತ ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ. ಸೊ ಅದಕ್ಕಿಂತ ಮುಂಚೆ ಎಷ್ಟು ಕಾಂಪಿಟೇಷನ್ ಲೆವೆಲ್ ಇದೆ ಅನ್ನೋದನ್ನ ಫಸ್ಟ್ ನಾವು ಸ್ವಲ್ಪ ನೋಡ್ತಾ ಹೋಗ್ಬೇಕಾಗತ್ತೆ. ಒಂದು 5 ವರ್ಷದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಕಟ್ ಅನ್ನ ನೋಡ್ಬಿಟ್ರೆ ನಮಗೆ ಗೊತ್ತಾಗ್ಬಿಡತ್ತೆ ಎಷ್ಟು ಕಾಂಪಿಟೇಷನ್ಸ್ ಲೆವೆಲ್ ಟಫ್ ಇದೆ. ಸೊ ನಮ್ಮ ಪ್ರಿಪ್ರೇಷನ್ ಇನ್ನ ಸ್ಟ್ರಾಂಗ್ ಆಗ್ಬೇಕು, ನಾವು ಯಾವ ಲೆವೆಲ್ಗೆ ಇದ್ದೀವಿ, ನಾವು ಇನ್ನ ಏನೇನ್ ಮಾಡ್ಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗ್ಬಿಡತ್ತೆ. ಇಲ್ಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಕಾಂಪಿಟೇಷನ್ಸ್ ಲೆವೆಲ್ ಅನ್ನ ನೋಡ್ಕೊಂಡ್ಬಿಟ್ಟು ನಾವು ಸ್ಟಡಿ ಮಾಡ್ತಾ ಹೋದ್ವಿ ಅಂತಂದ್ರೆ ನಮ್ಮ ಸ್ಟಡಿಯಲ್ಲಿ ನಾವು ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಅನ್ನ ಮಾಡ್ಕೋಬಹುದು ಅನ್ನುವಂತ ಉದ್ದೇಶದಿಂದ ಅಷ್ಟೇ. ಓಕೆನಾ. ಸೊ ಹಾಗಾದ್ರೆ ಒಂದು 5 ವರ್ಷದ ಕಟ್ ಅನ್ನ ನೋಡ್ತಾ ಹೋಗೋದಾದ್ರೆ
2019ರಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಕಟಪ್ ನಿಂತಿರುವಂಥದ್ದು 98ಕ್ಕೆ ನಿಂತಿದೆ. ಹಾಗೆ 2020ರಲ್ಲಿ 93ಕ್ಕೆ, 2021ರಲ್ಲಿ 87.54ಕ್ಕೆ, 2022ರಲ್ಲಿ 88.22, 2023 ಲಾಸ್ಟ್ ಇಯರ್ದು 75.41. ಇದು GM ಕ್ಯಾಟಗರಿಯವರಿಗಿದ್ದಂಥದ್ದು. ಹಾಗಾದರೆ ಬೇರೆ ಬೇರೆ ಕ್ಯಾಟಗರಿಯವರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. 2023ರಲ್ಲಿ ಯಾವೆಲ್ಲ ಕ್ಯಾಟಗರಿಗೆ ಎಷ್ಟೆಷ್ಟು ಇತ್ತು ಅಂತ ನೋಡೋದಾದರೆ, EWS ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಇವರಿಗೆ 68ಕ್ಕೆ ನಿಂತಿದೆ. ಇನ್ನು OBC ಅವರಿಗೆ 75, SC 59.25, ST 48, PWBD 1 ಇವರಿಗೆ 41, PWBD 2ಗೆ 47, PWBD 3ಗೆ 40, PWBD 5ಗೆ 33.68 ಇಷ್ಟಕ್ಕೆ ನಿಂತಿದೆ. ಹಾಗಾದರೆ ಈ PWBD 1 ಇವರು ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ಥರ ಏನೇನು ಸ್ಪೆಷಾಲಿಟೀಸ್ ಇದೆ ಏನೇನು ಅನ್ನುವಂಥದ್ದು ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ತಾ ಹೋಗ್ಬೋದು. ನೀವು ನಿಮಗೆ ಯಾವ್ಯಾವ್ದು ಸ್ಪೆಷಾಲಿಟಿ ಬರುತ್ತೋ ಸೊ ನೋಡಿಕೊಂಡು ಅಪ್ಲೈ ಮಾಡ್ತಾ ಹೋಗ್ಬೋದು. ಇದಿಷ್ಟನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಕಾಂಪಿಟೇಷನ್ಸ್ ಲೆವೆಲ್ ತುಂಬ ಟಫ್ ಇದೆ. ಹಾಗಾದರೆ ನಾವು ನಮ್ಮ ಪ್ರಿಪ್ರೇಷನ್ ಇನ್ನೂ ಸ್ಟ್ರಾಂಗ್ ಆಗಬೇಕು. ನಾವು ಯಾವ ಥರ ಓದಬೇಕು ಏನು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಪ್ರಿಪ್ರೇಷನಲ್ಲಿ 1 ವರ್ಷದ ಸ್ಟ್ರಾಟರ್ಜಿಯಲ್ಲಿ ನೀವೇನೇನು ಮಾಡಬೇಕು ಫಸ್ಟು ಅಂತ ನೋಡೋದಾದರೆ, ಫಸ್ಟು ನೋಡಬೇಕಾಗಿರುವಂಥದ್ದು ಎಕ್ಸಾಮಿನೇಷನ್ಸ್ ಪ್ಯಾಟ್ರನನ್ನು ನೋಡ್ಕೋಬೇಕು. UPSCಯ CSC ಎಕ್ಸಾಮಿನೇಷನ್ಸ್ ಪ್ಯಾಟ್ರನ್ ಯಾವ ಥರ ಇದೆ, ಎಷ್ಟು ಎಕ್ಸಾಮ್ ನಡೆಯುತ್ತೆ, ಯಾವ್ಯಾವ ಎಕ್ಸಾಮ್ ಯಾವ್ಯಾವ ಥರ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಇರುತ್ತೆ, ಇದರಲ್ಲಿ 2 ಪೇಪರ್ ಇರುತ್ತೆ, GS ಪೇಪರ್ ಮತ್ತು CSAT ಪೇಪರ್. CSAT ಪೇಪರ್ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ. ಇನ್ನು ಮೇನ್ಸಿಗೆ ಬಂದರೆ ನೀವು GS1, GS2, GS3, GS4, GS5 ಅಂತ ಇರುತ್ತೆ. ಹಾಗೆ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಇನ್ನು ಕನ್ನಡ ಮತ್ತು ಇಂಗ್ಲೀಷು ಇವು ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ. ಸೊ ಇವಿಷ್ಟನ್ನು ನೀವು ನೋಡ್ಕೋಬೇಕು. ಆಪ್ಷನಲ್ ಸಬ್ಜೆಕ್ಟನ್ನು ನೀವು ಚಾಯ್ಸ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸಬ್ಜೆಕ್ಟಲ್ಲಿ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೋ, ಸೊ ನಿಮಗೆ ಕಮ್ಮಿ ಟೈಮಲ್ಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಸೊ ಅದನ್ನು ನೋಡ್ಕೊಳ್ಳಿ. ಹಾಗೆ ನಿಮಗೆ ಇಂಟ್ರೆಸ್ಟೆಡ್ ಇರಬೇಕು ಆ ಸಬ್ಜೆಕ್ಟು, ಸೊ ಆ ಸಬ್ಜೆಕ್ಟನ್ನು ಚಾಯ್ಸ್ ಮಾಡ್ಕೊಳ್ಳಿ. ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಸೊ ಅದನ್ನು ಚಾಯ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟಡಿ ಮಾಡ್ತಾ ಹೋಗಬೇಕಾಗತ್ತೆ. ಫೌಂಡೇಶನ್ ಆಗಿ ನೀವು ಫಸ್ಟು NCERT ಬುಕ್ಕುಗಳನ್ನು ಓದ್ಕೋಬೇಕು. ಎಲ್ಲ NCERT ಬುಕ್ಕುಗಳನ್ನು ಓದ್ಕೊಳ್ಳೋದಲ್ಲ, ಇಂಪಾರ್ಟೆಂಟ್ ಆಗಿರುವಂಥ NCERT ಬುಕ್ಕುಗಳನ್ನು ಫಸ್ಟ್ ಓದ್ಕೋಬೇಕು. ಹಾಗೆಯೇ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದಿಷ್ಟು ಸ್ಟ್ಯಾಂಡರ್ಡ್ ಬುಕ್ಕುಗಳನ್ನು ಕೂಡ ನೋಡ್ತಾ ಹೋಗಬೇಕಾಗತ್ತೆ. ಈ ಸ್ಟ್ಯಾಂಡರ್ಡ್ ಬುಕ್ ಮತ್ತು NCERT ಬುಕ್ಕುಗಳನ್ನು ಯಾವೆಲ್ಲ ಓದ್ಕೋಬೇಕು ಅನ್ನುವಂಥದ್ದು ಆಲ್ರೆಡಿ ನಮ್ಮ ವಿಡಿಯೋ ಇದೆ, ನಮ್ಮ ಚಾನಲಲ್ಲಿ ವಿಡಿಯೋ ಇದೆ, ಸೊ ನೋಡ್ಕೋಬೋದು. ಇನ್ನು ಅದ್ರ ಜೊತೆಗೆ ನೀವು ಅಂದರೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ತುಂಬ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗತ್ತೆ. ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮ್ಗೆ ಏನಾಗುತ್ತೆ, ನೀವು ಎಲ್ಲಿ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇದ್ದೀರಾ ಅದು ತಿಳಿತಾ ಹೋಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಅದ್ರ ಜೊತೆಗೆ SCA ರೈಟಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗತ್ತೆ. ಇನ್ನು ಎಥಿಕ್ಸ್ ಪೇಪರ್ ಇರುತ್ತೆ, ಸೊ ಅದಕ್ಕೂ ಕೂಡ ನೀವು ಪ್ರಾಕ್ಟೀಸನ್ನು ಮಾಡ್ತಾ ಹೋಗಬೇಕಾಗತ್ತೆ. ಇನ್ನು ಆಪ್ಷನಲ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಹಾಗೆ ಅದರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ಆನ್ಸರ್ ರೈಟಿಂಗನ್ನು ಪ್ರಾಕ್ಟೀಸ್ ಕೂಡ ನೀವು ಮಾಡ್ತಾ ಹೋಗಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್, ರಿವಿಷನನ್ನು ಮಾಡುವಂಥದ್ದು. ಕಮ್ಮಿ ಸೋರ್ಸನ್ನು ಇಟ್ಕೊಂಡ್ಬಿಟ್ಟು ಪದೇ ಪದೇ ಓದುವಂಥ ರೂಢಿಯನ್ನು ಇಟ್ಕೋಬೇಕಾಗತ್ತೆ. ಹಾಗೆಯೇ ಕನ್ಸಿಸ್ಟೆಂಟಿಯಾಗಿ ನೀವು ಓದುವಂಥ ರೂಢಿಯನ್ನು ಮಾಡ್ಕೋಬೇಕು. ನಿಮ್ಮದೇ ಆದಂಥ ಓನ್ ಸ್ಟ್ರಾಟಜಿಯನ್ನು ಫಾಲೋ ಮಾಡ್ತಾ ಹೋಗಬೇಕು. ಟೆಸ್ಟ್ ಸೀರೀಸ್ಗಳನ್ನ ಕೊಡ್ತಾ ಹೋಗಬೇಕು. ಹಾಗೆಯೇ ನಿಮ್ಮ ಹೆಲ್ತ್ ಕಡೆ ನೀವು ಕಾನ್ಸಿಯಸ್ ಆಗಿರಬೇಕು. ಹಾಗೆ ಇಂಟರ್ವ್ಯೂಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನು ಕೂಡ, ನಿಮಗೆ ಬೇಕಾದಂಥ ಸ್ಕಿಲ್ಗಳನ್ನು ಕೂಡ ಡೆವಲಪ್ಮೆಂಟ್ ಮಾಡ್ತಾ ಹೋಗಬೇಕಾಗತ್ತೆ. ಇದಿಷ್ಟನ್ನು ಫಾಲೋ ಮಾಡ್ತಾ ಹೋದ್ರಿ ಅಂದರೆ ಖಂಡಿತ ನೀವು ಯಾವ ವರ್ಷ UPSC ಎಕ್ಸಾಮಿನೇಷನ್ಸನ್ನು ಬರೀಬೇಕು ಅಂದ್ಕೊಂಡಿದ್ದೀರಾ ಆ ಎಕ್ಸಾಮಲ್ಲಿ ನಿಮ್ದೊಂದು ರ್ಯಾಂಕ್ ಆಗಿರುತ್ತೆ ಅಂತ. ಓಕೆನಾ? ಆಲ್ ದ ಬೆಸ್ಟ್. ಮತ್ತಷ್ಟು